ಹಾಯ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಸೊ ಇವತ್ತಿನ ಬ್ಲಾಗ್ ನಾನು ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದೆ. ಸೊ ನೀರೆಲ್ಲ ಹಿಡ್ದಾಗಿತ್ತು, ಪಾತ್ರೆನೂ ತೊಳೆದಿದ್ದೆ ಸ್ವಲ್ಪ, ಮತ್ತು ಇದು ಮಸಿ ಪಾತ್ರೆ ಮಾತ್ರ ಹಾಗೆ ಬಿಟ್ಟಿದ್ದೆ, ನೀರು ಹಿಡಿತಾ ತೊಳೆಯೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಮಸಿ ಪಾತ್ರೆ ತೊಳೆಯೋಣ ಅಂತೇಳಿ ತೊಳಿತಾ ಇದ್ದೆ. ನಮ್ಮ ಯಜಮಾನ್ರು ಬೆಳಗ್ಗೆನೇ ಕೆಲ್ಸಕ್ಕೆ ಹೋದರು. ಸೊ ಅವರಿಗೆ ಕಾಫಿ ಮಾಡಿಕೊಟ್ಟು ಆಮೇಲೆ ಈ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಪಾತ್ರೆನೆಲ್ಲ ತೊಳೆದು ಮುಗಿಸ್ಕೊತಿದ್ದಂಗೆ ನೆಕ್ಸ್ಟು ಹೊರಗಡೆ ಬಾಗಿಲು ಗುಡಿಸೋಣ ಅಂತ ಹೋದೆ. ಯಾಕೆಂದರೆ ಇಲ್ಲಿ ಒಳಗಡೆ ಕೆಲಸ ಮಾಡಿಕೊಂಡು ಹೊರಗಡೆ ಹೋದರೆ ಆರಾಮಾಗಿ ಕೆಲಸ ಮಾಡ್ಬೋದು. ಇಲ್ಲ ಅಂದರೆ ಸೊ ಅದನ್ನು ಅರ್ಧ ಬರ್ಧ, ಇದನ್ನು ಅರ್ಧ ಬರ್ಧ. ಸೊ ಹಾಗಾಗಿ ಅದನ್ನು ಮುಗಿಸ್ಬಿಟ್ಟು ಇದನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಬಾಗಿಲೆಲ್ಲ ಚೆನ್ನಾಗಿ ಗುಡಿಸ್ದೆ. ಎಲ್ಲಿಲ್ಲಿದ್ದ ಪೇಪರು, ಎಲ್ಲಿಲ್ಲಿದ್ದ ಕಸ ಎಲ್ಲ ನಮ್ಮ ಮನೆ ಬಾಗಿಲಲ್ಲೇ ಇರುತ್ತೆ. ಯಾಕೆಂದರೆ ನನ್ನ ಮಕ್ಕಳು ಇಬ್ಬರು ಇದ್ದಾರಲ್ಲ, ಅವರೇ ಎಲ್ಲೆಲ್ಲಿಂದನೂ ತೊಗೊಬಂದು ಹಾಕಿಬಿಟ್ಟಿರ್ತಾರೆ. ಸೊ ಡೈಲಿ ಅದೊಂದು ಎತ್ತಿ ಕಸ ಗುಡಿಸೋದು ನನಗೊಂದು ಡೈಲಿ ರೊಟೀನ್ ಆಗಿಬಿಟ್ಟಿದ್ದೆ. ನೆಕ್ಸ್ಟ್ ಬಾಗಿಲೆಲ್ಲ ಗುಡಿಸ್ತಿದ್ದಂಗೆ ಇವತ್ತು ಶುಕ್ರವಾರ ಅಲ್ವಾ, ಸೊ ಹೊಸ್ಲಿಗೆ ಚೆನ್ನಾಗಿ ಬೆಳೆಯೋಣ ಅಂತೇಳಿ ಅರಶಿನ ಚೆನ್ನಾಗಿ ಬೆಳೆದ್ಬಿಟ್ಟು, ಹಾಗೆ ಅರಶಿನದಲ್ಲಿ ಹೊಸ್ಲನ್ನ ಮುಳುಗಿಸ್ಬಿಟ್ಟು ನೆಕ್ಸ್ಟು ಅರಶಿನ ಕುಂಕುಮ ಎಲ್ಲ ಇಟ್ಟೆ. ಅರಶಿನ ಕುಂಕುಮ ಇಡ್ತಿದ್ದಂಗೆ ಹಾಗೆ ಒಂದು ಕೈಯಲ್ಲಿ ರಂಗೋಲಿ ಬಿಡಿಸ್ಬೇಕಲ್ಲ, ಎಲ್ಲರೂ ಕೈಯಲ್ಲೇ ಬಿಡಿಸೋದು, ನಾನು ಕೈಯಲ್ಲೇ ಬಿಡಿಸ್ತಿದ್ದೀನಿ. ಸೊ ಹೊಸ್ಲು ತುಂಬ ಕಾಣಬೇಕು ಅನಿಸ್ತು. ಹಾಗಾಗಿ ಅಲ್ಲೊಂದು ಸೈಡ್ ರಂಗೋಲಿನ ಹೊಸ್ಲು ಮೇಲೆ ಹಾಕಿಬಿಟ್ಟು ಆ ಕಡೆ ಈ ಕಡೆ ಒಂದು ಫ್ಲವರ್ ಥರದ್ದು ಬಿಡಿಸ್ಬಿಟ್ಟು ನೆಕ್ಸ್ಟು 7ರಿಂದ 5 ಬಿಡಿಸೋಣ ಅಂತ ಹೇಳಿ ರಂಗೋಲಿನ ಬಿಡಿಸ್ತಾ ಇದ್ದೆ. ಸೊ ರಂಗೋಲಿ ಬಿಡಿಸುವಾಗ ಅದೇನೋ ಏನಾದರೂ ಒಂದು ತಪ್ಪಾಗೇ ಆಗಿರುತ್ತೆ. ನಾನು ಆ ಥರ ಹಾಗೆ ಬಿಡ್ಸೋಕೆ ಅದು ಈ ಥರ ಕೊಚ್ಚೆಲ್ಲೋಗಿರುತ್ತೆ. ಅದೇನಾದರೂ ಆಗಲಿ ಅಂತೇಳಿ ಅದನ್ನು ಮ್ಯಾನೇಜ್ ಮಾಡಿ ಸರಿ ಮಾಡಿ ನೆಕ್ಸ್ಟ್ ಹೋಗಿ ಹೂವನ್ನು ಕಿತ್ಕೊಬಂದೆ. ಹೂವನ್ನು ಕಿತ್ಕೊಂಬಂದು ರಂಗೋಲಿಗೊಂದು ಹೊಸ್ಲಿಗೆ ಆ ಕಡೆ ಈ ಕಡೆ ಇಟ್ಬಿಟ್ರೆ ಮಾರ್ನಿಂಗಲ್ಲಿ ಈ ಕೆಲಸದ ರೊಟೀನ್ ಮುಗೀತು. ನೆಕ್ಸ್ಟು ಅವರೇನು ತಿಂಡಿ ತಿಂದು ಹೋಗಿರಲಿಲ್ಲ, ಹಾಗೆ ಹೋಗಿದ್ದರು ಬೇಗ ಬರ್ತೀನಿ ಅಂತ. ಸೊ ಅವ್ರಿಗಿನ್ನು ತಿಂಡಿ ಏನೂ ಮಾಡಿರಲಿಲ್ಲ, ಬೆಳಗ್ಗೆನೇ ರಜೆ ಇತ್ತಲ್ಲ ಇವತ್ತು. ಹಾಗಾಗಿ ನಾನು ತಿಂಡಿ ಲೇಟಾಗಿ ಮಾಡೋಣ ಅಂತ ಹೇಳಿ ತಿಂಡಿ ಲೇಟಾಗಿ ಮಾಡ್ತಾಯಿದ್ದೆ. ಚಪಾತಿ ಮಾಡೋಣ ಅಂದ್ಕೊಂಡೆ. ಸೊ ಹಾಗಾಗಿ ಚಪಾತಿ ಹಿಟ್ಟನ್ನ ತೊಗೊಂಡು ಜರಡಿ ಮಾಡಿದೆ. ಮಾಡುವಾಗ ಕೆಳಗಡೆ ಸ್ವಲ್ಪ ಚೆಲ್ತಿದ್ದಂಗೆ ಅದನ್ನು ಒರೆಸ್ಲಿಲ್ಲ ಅಂದರೆ ನನಗೆ ಸಮಾಧಾನ ಆಗೋಲ್ಲ. ಹಾಗಾಗಿ ಅದನ್ನು ಒರೆಸ್ಬಿಟ್ಟು ಕೈನೆಲ್ಲ ವಾಶ್ ಮಾಡ್ಕೊಂಬಂದು ಮತ್ತೆ ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟೆ. ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಪಲ್ಯ ಮಾಡೋವರೆಗೂ ಅದು ನೆನಿಲಿ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಟೆ. ನೆಕ್ಸ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೀಟ್ರೋಟ್ನ ತುರಿಯೋಕ್ಕಿಂತ ಮುಂಚೆ ಫಸ್ಟು ಸಿಪ್ಪೆ ಏರಿಬೇಕಲ್ವ. ಸೊ ಸಿಪ್ಪೆನೆಲ್ಲ ಏರ್ಕೊಂಡೆ. ಸಿಪ್ಪೆ ಏರಿತಿದ್ದ ಹಾಗೆ ಒಂದು ನನ್ನ ಮಗಳು ಏನು ತಿಂಡಿ ಮಾಡ್ತೀಯಮ್ಮ ಅಂತಲ್ಲ ಅಲ್ಲಿಂದನೇ ಕೇಳ್ತಿದ್ಲು. ಅವಳ ಹತ್ರ ಹೇಳ್ತಿದ್ದೆ ಚಪಾತಿ ಮಾಡ್ತೀನಿ ಅಂತ. ಸರಿ ಹಾಗಿದ್ರೆ ಚಪಾತಿ ಮಾಡಿ ಕರಿ, ನಾನು ಹೊರಗಡೆ ಆಟಾಡ್ತಿರ್ತೀವಿ ಅಂತ ಹೇಳಿ ಅವ್ರು ಹೋದರು. ಸೊ ಅವ್ರಿಗೆ ಇವತ್ತು ರಜಾ ಅಲ್ವಾ, ಎಂಜಾಯ್ ಅವರಿಗೆ ರಜಾ ಇರುವಾಗ. ಬಟ್ ನಮಗೆ ರಜಾ ಇದ್ದಾಗ ತಲೆನೋವು ಜಾಸ್ತಿ. ಅವ್ರ ಹತ್ರ ಕೂಗಿನೇ ದಿನವೇ ಕಳೆದೋಗ್ಬಿಡತ್ತೆ. ಸೊ ಯಾರಿಗೆಲ್ಲ ಈ ಥರ ಈ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ. ನನಗಂತೂ ಬೆಳಗ್ಗೆ ಅವ್ರಿಗೆ ಸ್ಕೂಲಿಗೆ ಹೋಗಿ ಸ್ಕೂಲಿಂದ ಬರೋವರೆಗೂ ನೆಮ್ಮದಿಯಾಗಿರ್ತೀನಿ. ಬಟ್ ಅವ್ರು ಬಂದಮೇಲೆ ಮತ್ತೆ ಸ್ಟಾರ್ಟ್. ಸೊ ಇವತ್ತು ರಜಾ ಅಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಮಲಗೋವರೆಗೂ ಅದೇ ಇದು. ಸೊ ಬೀಟ್ರೋಟೆಲ್ಲ ತುರ್ಕೊಂಡೆ. ನೆಕ್ಸ್ಟು ಪಲ್ಯ ಮಾಡೋಣ ಅಂತ ಹೇಳಿ ಒಲೆಯಲ್ಲೇ ಪಲ್ಯಕ್ಕೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ. ಪಲ್ಯನೂ ಆಗ್ತಾಯಿತ್ತು. ಪಲ್ಯ ಆಗೋಗಿ ಅಪ್ಪಲ್ಲಿ ಚಪಾತಿ ಉಜ್ಕೊಳ್ಳೋಣ ಅಂತ ಹೇಳಿ ಚಪಾತಿ ಉಜ್ಜುತ್ತಾ ಇದ್ದೆ. ಚಪಾತಿ ನಾನು ರೌಂಡಿಗೆ ಉಜ್ಜುತ್ತೀನಿ ಅಂದರೆ ಅದು ಕಡೆನೇ ಹೋಗ್ತಿತ್ತು. ಆದರೂ ನಾನು ಬಿಡಲ್ಲ, ನೀನು ರೌಂಡೇ ಉಜ್ಜೋದು ಅಂತ ಹೇಳಿ ಅದನ್ನು ಒಂದು ರೌಂಡ್ ಶೇಪಿಗೆ ತೊಗೊಬಂದು ಉಜ್ಜಿಬಿಟ್ಟೆ. ಸೊ ಫೈನಲಿ ಮಿಷಿನ್ ಸಕ್ಸಸ್ಫುಲಿ ಕಂಪ್ಲೀಟ್ ಅನ್ನೋ ಹಾಗೆ ಚಪಾತಿನೆಲ್ಲ ರೌಂಡ್ ಶೇಪಲ್ಲೇ ಉಜ್ಜಿಬಿಟ್ಟೆ. ಉಜ್ಜುತ್ತಿದ್ದಂಗೆ ಇನ್ನೇನು ಅದನ್ನು ಬೇಯಿಸ್ಬೇಕಲ್ವಾ. ಪಲ್ಯನೂ ಆಲ್ರೆಡಿ ಆಗಿತ್ತು. ಅದನ್ನು ತೊಗೊಂಡೋಗಿ ಅಂದರೆ ಉರಿ ಜಾಸ್ತಿ ಇಟ್ಟಿರಲಿಲ್ಲ, ಸುಮ್ಮನೆ ಉರಿತಿರಲಿಲ್ಲ ಅಂದರೆ ಕೆಟ್ಟೋದ್ರೆ ಮತ್ತೆ ಉರಿಸ್ಬೇಕಲ್ಲ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಟಿದ್ದೆ. ಲೈಟಾಗಿ ಉರಿಲಿ, ಹಾಗೆ ಪಲ್ಯ ಸ್ವಲ್ಪ
ಸೊ ಗಟ್ಟಿ ಆಗಲಿ ಅಂತ ನೀರಿರೋದನ್ನೆಲ್ಲ ಬತ್ತಲಿ ಅಂತೇಳಿ ಹಾಗೆ ಬಿಟ್ಟಿದ್ದೆ. ನೆಕ್ಸ್ಟ್ ಇವಾಗ ಬೇಯಿಸುವಾಗ ಇನ್ನೇನು ಉರಿ ಜಾಸ್ತಿ ಮಾಡಬೇಕಲ್ಲ, ಹೋಗಿ ಒಂದು ಕಾಯಿ ಮಟ್ಟೆ ತೊಗೊಬಂದು ಇಟ್ಬಿಟ್ಟು ಉರಿನ ಜಾಸ್ತಿ ಮಾಡಿಬಿಟ್ಟು ಚಪಾತಿನ ಪಟ ಪಟ ಅಂತ ಬೇಯಿಸ್ಬಿಟ್ಟು ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೆ. ಗ್ಯಾಸಿಗಿಂತ ಬೇಗನೆ ಆಗುತ್ತೆ, ಒಲೆ ಎಲ್ಲ ಕಡೆನೂ ಉರಿತಾ ಇರ್ತೈತಲ್ಲ, ಸೊ ಅಂಚು ಚೆನ್ನಾಗಿ ಕಾದಿರತ್ತಾ. ಹಾಗೆ 2 ನಿಮಿಷ ಫಸ್ಟು ಒಂದು ಚಪಾತಿ ಬೇಯೋಗಂಟ ಸ್ವಲ್ಪ ಲೇಟ್ ಆದಂಗೆ ಅನಿಸುತ್ತೆ. ಆಮೇಲೆ ಪಟ ಪಟ ಒಂದು 5-6 ನಿಮಿಷದಲ್ಲಿ ಬರೋ ಚಪಾತಿನೆಲ್ಲ ಬೇಯಿಸ್ಬಿಟ್ಟೆ. ಸೊ ಚಪಾತಿ ನಿಂತ್ಕೊಂಡು ಬೇಯಿಸೋಕ್ಕಿಂತ ಕೂತ್ಕೊಂಡು ಬೇಯಿಸೋದು ಎಷ್ಟೋ ಬೆಟರು. ಒಂದು ಸತಿ ಉಜ್ಕೊಂಬಂದ್ಬಿಟ್ರೆ ಆರಾಮಪ್ಪ. ಇಲ್ಲ ಅಂದರೆ ಅಲ್ಲಿ ಉಜ್ಜುತ್ತಾನೆ ಬೇಯಿಸ್ತಾ ಇದ್ದೆ. ನಾನು ಹೇಳ್ತಿರೋದು ನಾನು ಮೊದಲು ಮಾಡ್ತಿದ್ದಿದ್ದು. ಸೊ ಫೈನಲಿ ಚಪಾತಿ ಎಲ್ಲ ಆಯಿತು, ನನ್ನ ಮಕ್ಕಳಿಗೂ ಹಾಕ್ಕೊಟ್ಟೆ. ಇವತ್ತಿನ ಬ್ಲಾಗ್ ಇಷ್ಟು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.